ಸರ್ ನಾಳೆ ಮೈಸೂರಿಗೆ ಬರ್ತಾ ಇದ್ದಾರೆ. ಸರ್ ನಾಳೆ ಮೈಸೂರಿಗೆ ಬರ್ತಾ ಇದ್ದಾರೆ PM. ಬರಲಿ ಪಾಪ ಬರಲಿ. ಮೋದಿಯವರು ಬಂದು ಹೋಗೋಕ್ಕೆ ನಮ್ಮದೇ ತಗೊಳ್ಳೋದಿಲ್ಲ. ಬಿಕಾಸ್ ಈಸ್ ಎ ಪ್ರೈಮ್ ಮಿನಿಸ್ಟರ್ ಬಂದು ಮಾಡಲಿ. ಬಟ್ ಕರ್ನಾಟಕಕ್ಕೆ ಏನು ಮಾಡಿದ್ದಾರೆ ಅಂತ ಕರ್ನಾಟಕ ಜನರಿಗೆ ಹೇಳಬೇಕು. ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಏನು ಮಾಡಿದ್ದಾರೆ, ಕರ್ನಾಟಕಕ್ಕೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ, ಅದಕ್ಕೆ ಏನು ಮಾಡಿದ್ದಾರೆ, ಬರಗಾಲ ಬಂದಿದೆ, ಬರಗಾಲಕ್ಕೆ ಇವತ್ತವರೆಗೆ ಯಾರು ದುಡ್ಡು ಕೊಟ್ಟಿಲ್ಲ, ಇದೆಲ್ಲ ಉತ್ತರ ಹೇಳಬೇಕು ಜನರಿಗೆ. ಸರ್ ಬಟ್ ನಿನ್ನೆ ಅವ್ರು ಮಾತು ಹೇಳಿದ್ದಾರೆ, ಅಂಬೇಡ್ಕರ್ ಅವ್ರು ಬಂದ್ರೂ ಕೂಡ ಸಂವಿಧಾನ ಬದಲಾಯಿಸೋಕ್ಕಾಗೋದಿಲ್ಲ, ನಮಗೆ ಸಂವಿಧಾನ ಪರವಾಗಿ ನಾವಿದ್ದೀವಿ. ಹಾಗಿದ್ರೆ ಅನಂತಕುಮಾರ್ ಹೆಗಡೆ ಮೇಲೆ ಕ್ರಮ ತಗೊಳ್ಳಿಲ್ಲ. ವೈ ಅನಂತಕುಮಾರ್ ಹೆಗಡೆ 2 ಸಾರಿ ಹೇಳಿದ್ರು. ಅವ್ರ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರ ಅಥವಾ ಮಂತ್ರಿ ಇದ್ರಲ್ಲ ಆಗ ಹೇಳಿದಾಗ ಆಗ ಮಂತ್ರಿಯಿಂದ ಡ್ರಾಪ್ ಮಾಡಿದ್ರ ಕ್ಯಾಬಿನೆಟ್ನಿಂದ? ಟಿಕೆಟ್ ಬಿಕಾಸ್ ಸೋಲ್ತಾನೆ ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದಾರೆ. ದಟ್ ಈಸ್ ಎ ಡಿಫರೆಂಟ್ ಥಿಂಗ್. ಅಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 5 ವರ್ಷದಿಂದ ಏನೂ ಕೆಲಸ ಮಾಡಿರಲಿಲ್ಲ, ಮನೇಲಿ ಕೂತಿದ್ರು. ಕೊನೆಯ 3-4 ತಿಂಗಳು ಬಂದಿದ್ದರು. ಹಾಗಾಗಿ ಸೋಲ್ತಾನೆ ಅಂತಕ್ಕಂಥದ್ದು ವರದಿ ಆಧಾರದ ಮೇಲೆ ಕೊಟ್ಟಿಲ್ಲ, ಟಿಕೆಟ್ ಕೊಟ್ಟಿಲ್ಲ ಅನಂತಕುಮಾರ್. ಯಾಕಂದ್ರೆ ಇಷ್ಟು ವರ್ಷನೂ ಮಾತಾಡಿರಲಿಲ್ಲ ಸರ್ ಸಂವಿಧಾನದ ಬಗ್ಗೆ, ಈಗ ಮಾತಾಡ್ತಾ ಇದ್ದಾರೆ ಅಂದ್ರೆ ಅದ್ರ ಎಫೆಕ್ಟ್ ಆಗ್ತಾ ಇದೆ ಅಂತ ಅವ್ರಿಗೆ ಅನಿಸ್ತಾ ಇದೆ. ಯಾರು PM ಅವರಿಗೆ ಸುಳ್ಳು ಹೇಳಿದ್ರು ಎಫೆಕ್ಟ್ ಆಗ್ಬಿಡ್ತದ? ಅಲ್ಲ ಸಂವಿಧಾನದ ವಿಚಾರ ಅವ್ರಿಗೆ ಬೂಮರಂಗ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ನೋಡಪ್ಪ, ಬಿಜೆಪಿ ಯಾವತ್ತೂ ಕೂಡ ಸಂವಿಧಾನದ ಪರ ಇಲ್ಲ. ನಿಮಗೆ ಸಾವರ್ಕರ್ ಸ್ಟೇಟ್ಮೆಂಟ್ ನೋಡಿ, ಸಂವಿಧಾನ ಜಾರಿಯಾದಾಗ. ಗೋಲ್ವಾಲ್ಕರ್ ಸ್ಟೇಟ್ಮೆಂಟ್ ನೋಡಿ. ಗೋಲ್ವಾಲ್ಕರ್ ಯಾರು ಗೊತ್ತೇನ್ರಿ? ಯಾರು ತಲೆ ಕುಣಿಸಿದ್ರೆ ಯಾರು? RSS ಚೀಫ್, 2ನೇ ಚೀಫ್ ಅವರು. ಅಂದರೆ ಮೊದಲನೇದು ಎಡ್ಗೆವಾರ್, ಅವರಾದಮೇಲೆ ಗೋಲ್ವಾಲ್ಕರ್ 1940ನೇ ಇಸ್ವಿನಲ್ಲಿ ಆಗಿದ್ದರು. ಅವರು ಏನು ಹೇಳಿದ್ದಾರೆ ಸಂವಿಧಾನ ಜಾರಿಯಾದಾಗ 1950 ಜನವರಿ 26ನೇ ತಾರೀಕು? Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಯಾಕಂದ್ರೆ ಇಷ್ಟು ವರ್ಷನೂ ಮಾತಾಡಿರಲಿಲ್ಲ ಸರ್ ಸಂವಿಧಾನದ ಬಗ್ಗೆ, ಈಗ ಮಾತಾಡ್ತಾ ಇದ್ದಾರೆ ಅಂದ್ರೆ ಅದ್ರ ಎಫೆಕ್ಟ್ ಆಗ್ತಾ ಇದೆ ಅಂತ ಅವ್ರಿಗೆ ಅನಿಸ್ತಾ ಇದೆ. PM ಅವರಿಗೆ ಸುಳ್ಳು ಹೇಳಿದ್ರು ಎಫೆಕ್ಟ್ ಆಗ್ಬಿಡ್ತದ? ಅಲ್ಲ ಸಂವಿಧಾನದ ವಿಚಾರ ಅವ್ರಿಗೆ ಬೂಮರಂಗ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ನೋಡಪ್ಪ, ಬಿಜೆಪಿ ಯಾವತ್ತೂ ಕೂಡ ಸಂವಿಧಾನದ ಪರ ಇಲ್ಲ. ನಿಮಗೆ ಸಾವರ್ಕರ್ ಸ್ಟೇಟ್ಮೆಂಟ್ ನೋಡಿ, ಸಂವಿಧಾನ ಜಾರಿಯಾದಾಗ. ಗೋಲ್ವಾಲ್ಕರ್ ಸ್ಟೇಟ್ಮೆಂಟ್ ನೋಡಿ. ಗೋಲ್ವಾಲ್ಕರ್ ಯಾರು ಗೊತ್ತೇನ್ರಿ? ಯಾರು ತಲೆ ಕುಣಿಸಿದ್ರೆ ಯಾರು? RSS ಚೀಫ್, 2ನೇ ಚೀಫ್ ಅವರು. ಅಂದರೆ ಮೊದಲನೇದು ಎಡ್ಗೆವಾರ್, ಅವರಾದಮೇಲೆ ಗೋಲ್ವಾಲ್ಕರ್ 1940ನೇ ಇಸ್ವಿನಲ್ಲಿ ಆಗಿದ್ದರು. ಅವರು ಏನು ಹೇಳಿದ್ದಾರೆ ಸಂವಿಧಾನ ಜಾರಿಯಾದಾಗ 1950 ಜನವರಿ 26ನೇ ತಾರೀಕು? ಅದು ನೋಡಿದ್ದೀರಾ? ಬೋತ್ ಆಫ್ ದೆಮ್, ಸಾವರ್ಕರ್ and Golwalkar, both of them opposed Constitution, Indian Constitution, written by Baba Saheb Ambedkar. Okay, thank you.